35 ಎಕರೆ ಪಿತ್ರಾರ್ಜಿತ ಜಮೀನು ವಿವಾದ. ಕೋರ್ಟ್ ತೀರ್ಪಿನ ಬಳಿಕವೂ ಕಮತೆ ಕುಟುಂಬದ ಅಳಲು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕಲಾಟ್ ಗ್ರಾಮದಲ್ಲಿ ಜಮೀನು ವಿವಾದ ಹೊಸ ತಿರುವು ಪಡೆದುಕೊಂಡಿದೆ. ಪಿತ್ರಾರ್ಜಿತ ಆಸ್ತಿ ಎಂದು ಹೇಳಲಾಗುತ್ತಿರುವ 35 ಎಕರೆ 10 ಗುಂಟೆ ಜಮೀನಿನ ಕುರಿತು ಕೋರ್ಟ್ ಕಮತೆ ಕುಟುಂಬದ ಪರ ತೀರ್ಪು ನೀಡಿದರು. ಬಡಕೆ ಕುಟುಂಬದಿಂದ ಇನ್ನೂ ತೊಂದರೆ ಮುಂದುವರೆದಿದೆ ಎಂದು ಕಮತೆ ಕುಟುಂಬ ಆರೋಪ ಮಾಡುತ್ತಿದೆ. ಮೂಲತಃ ಕಮತೆ ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಎನ್ನಲಾಗುತ್ತಿರುವ 35 ಎಕರೆ 10 ಗುಂಟೆ ಜಮೀನಿನ ಕುರಿತು ಹಲವು ವರ್ಷಗಳಿಂದ ವಿವಾದ ನಡೆದುಬರುತ್ತಿತ್ತು. ಈ ಪ್ರಕರಣ ಚಿಕ್ಕೋಡಿ 7ನೇ ಸತ್ರ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಇದೀಗ ನ್ಯಾಯಾಲಯ ಕಮತೆ ಕುಟುಂಬದ ಪರವಾಗಿ ತೀರ್ಪು ನೀಡಿದೆ ಎನ್ನಲಾಗಿದೆ. ಆದರೆ ಕೋರ್ಟ್ ತೀರ್ಪಿನ ಬಳಿಕವೂ ಸಮಸ್ಯೆ ಅಂತ್ಯವಾಗಿಲ್ಲ ಎಂದು ಕಮತೆ ಕುಟುಂಬ ಆರೋಪ ಮಾಡುತ್ತಿದೆ. ಬಡಕೆ ಕುಟುಂಬದವರು ಪದೇ ಪದೇ ಜಮೀನಿಗೆ ಬಂದು ತೊಂದರೆ ನೀಡುತ್ತಿದ್ದಾರೆ ಎಂದು ಕಮತೆ ಕುಟುಂಬ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡಿದೆ. ಸರ್, ಇದು ಖಡಕಲಾಟ್ ಗ್ರಾಮದ ಇದು ಸರ್ವೆ ನಂಬರ್ 176 ಸರ್. ಟೋಟಲ್ 35 ಎಕರೆ 30 ಗುಂಟೆ ಜಮೀನು ರೀ. ಇಂಥ ಇದ್ರಾಗ ರೀ ನಾವು 6 ಜನ ಅಂತಂಬ್ರು ಇದೇವ್ರಿ ಸರ್. ಎಲ್ಲ ಎಲ್ಲ 6 ಜನ ನಾವು ನಮ್ಮ ಕಬ್ಜಾನೇ ಐತ್ರಿ. ನಾವು ಸಾಗುವಳಿ ಮಾಡ್ತೀವಿ ರೀ. ನಮ್ಮ ಪಿತ್ರಾರ್ಜಿತ ಆಸ್ತಿ ಐತ್ರಿ. ಮತ್ತು ಇದು ಬಡಿಕೆಗಳು ರೀ ನಮ್ಮ ಮ್ಯಾಗ ಸುಳ್ಳು ಕೇಸ್ ಹಾಕಿರ್ರಿ ಕೋರ್ಟ್ನ್ಯಾಗ ರೀ. ದಾವೆ ಮಾಡಿರಿ, ಅದು ಡಿಸ್ಮಿಸ್ ಆಯ್ತು ರೀ ಸರ್. 2020 ರೀ ನಮ್ಮ ಮ್ಯಾಗ ದಾವೆ ಮಾಡಿರಿ ಸರ್ ನಿಪ್ಪಾಣಿ ಕೋರ್ಟ್ನ್ಯಾಗ ರೀ. ಅಲ್ಲಿ ಎಲ್ಲ ಅವ್ರು ಅರ್ಜಿ ಹಾಕಿದ್ವು ಎಲ್ಲ ಕ್ಯಾನ್ಸಲ್ ಆಗಿದ್ವು ರೀ ಸರ್. ಅವ್ರು ಸ್ಟೇ ಬೇಕತ್ತೆ ದಾವೆ ಮಾಡಿದ್ರಿ. ಮತ್ತು ಇದ್ರಾಗ ಜಮೀನ್ದಾಗ ನಮ್ಮದು ಪಾಲ್ ಬೇಕತ್ತೆ ದಾವೆ ಮಾಡಿರಿ ಸರ್. ಅಲ್ರಿ ಸರ್, ಅವ್ರಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ಅವ್ರ ಸರ್ವೆ ನಂಬರೇ ಬೇರೆ ರೀ, ನಮ್ಮ ಸರ್ವೆ ನಂಬರೇ ಬೇರೆ ರೀ. ಅವ್ರದ್ದು 177, 78 ಅವ್ರ ಸರ್ವೆ ನಂಬರ್ ಸರ್. ಅದಕ್ಕೆ ಏನು ಸಂಬಂಧ ಇಲ್ಲ ರೀ. ಆದರೆ ಅವರು ಟೋಟಲ್ ಸರ್ 35 ಎಕರೆ 30 ಗುಂಟೆ ರೀ ಸರ್. 176 ಸರ್. ಎಲ್ಲ ನಮ್ಮ ಹೆಸರಲ್ಲೇನೆ ಐತ್ರಿ. ಪೈಲಾದಿಂದ ನಮ್ಮ ಅಜ್ಜ ಒಂದೇ ಸರ್ವೆ ನಂಬರ್ ಐತ್ರಿ. ಈಗೆಲ್ಲ ನಮ್ಮ ಇದು ಐತ್ರಿ ಸರ್, ಡಿವೈಡ್ 2022 ಸರ್. ಸರ್ ಏನಿಲ್ಲ ರೀ, ಇವ್ರ ಪುಕ್ಕಟ್ಟೆ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕೋದ್ರಿ, ಮತ್ತು ಇಲ್ಲಿ ಬಂದು ದಾಂಧಲೆ ಮಾಡೋದ್ರಿ, ಈ ರೀತಿ ಎಲ್ಲ ನಮ್ಗೆ ಟಾರ್ಚರ್ ಮಾಡೋದ್ರಿ, ಈ ರೀತಿ ಮಾಡಾಕದಾರ ರೀ. ಆದರೆ ಇವ್ರದ್ದು ಏನು ಇದಕ್ಕೆ ಇದಿಲ್ಲ ರೀ ಸರ್, ಡಾಕ್ಯುಮೆಂಟ್ಸ್ ಏನೇ ಇಲ್ಲ ರೀ. ಆದ್ರೇನು ಸಹ ಇದು ಸುಮ್ಮನೆ ನಮಗೆ ಪಾಲ್ ಬೇಕು ಇದು ಬೇಕು ಅಂತ ನಮಗೆ ಹರಾಸ್ಮೆಂಟ್ ಮಾಡಾಕದಾರ ರೀ. ಮತ್ತು ಸುಳ್ಳು ಸುದ್ದಿ ಹಬ್ಸೋದ್ರಿ, ಹಿಂಗೆ ಎಲ್ಲ ನಮ್ಮ ಮ್ಯಾಗ ದೌರ್ಜನ್ಯ ಮಾಡಾಕದಾರ ಸರ್. ಇಲ್ಲಿ ಬಂದು ದಂಗೆ ಮಾಡೋದು, ಇಂಥ ನಿಮ್ಮ ಮಕ್ಕರೇ ಬಡಿತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರಿ. ಹಾಂ ರೀ. ಮತ್ತು ಹಿಂಗೆಲ್ಲ ಇದು ಮಾಡೋದ್ರಿ, ಹಿಂಗೆಲ್ಲ ತ್ರಾಸ ಕೊಡಾಕದಾರ ಸರ್ ಇವ್ರು. ಇಂಥ ಕೋರ್ಟ್ದಾಗ ದಾವೆ ಐತ್ರಿ ಸರ್. ದಾವೆನೂ ಎಲ್ಲ ಡಿಸ್ಟಿಕ್ ಕೋರ್ಟ್ನ್ಯಾಗ ರೀ 2022 ಸರ್. ಡಿಸ್ಟಿಕ್ ಕೋರ್ಟ್ನ್ಯಾಗ 7ನೇ ಹೆಚ್ಚುವರಿ ನ್ಯಾಯಾಲಯದಾಗ ಚಿಕ್ಕೋಡಿಯಾಗ ಹಾಕ್ಯಾರ ಸರ್ ದಾವೆ ಮಾಡಿದ್ರಿ. ಅದು ದಾವೆ ಡಿಸ್ಮಿಸ್ ಆಯ್ತು ಸರ್, ರಿಜೆಕ್ಟ್ ಆಯ್ತು ಸರ್. 12/12/2025 ಡಿಸೆಂಬರ್ದಾಗ ರೀ ಡಿಸ್ಮಿಸ್ ಆಯಿತು ಸರ್. ಎಲ್ಲ ಡಿಸ್ಮಿಸ್ ಆದ್ರೂ ಸರ್ ಇವ್ರು ಇದ್ರಾಗ ನನ್ನ ಪಾಲ್ ಐತಿ ಇದು ಐತಿ ಅಂತ ಸುಳ್ಳು ಇದು ಮಾಡಾಕದಾರ ರೀ. ಹಿಂಗೆ ಮಾಡಿ ಎಲ್ಲ ನಮಗೆ ತ್ರಾಸ ಕೊಡಾಕದಾರ ಸರ್. ಇವ್ರ ಸಂಬಾ ಮಾರುದ್ರ ಬಡಿಕೇರಿ, ರಮೇಶ್ ಶಿವರುದ್ರ ಬಡಿಕೇರಿ, ಮಹೇಶ್ ಶಿವರುದ್ರ ಬಡಿಕೇರಿ, ಇಂಥ ಕಿರಣ್ ರಾಮದಾಸ್ ಬಡಿಕೇರಿ, ಸುಮಿತ್ರಾ ರಾಮದಾಸ್ ಬಡಿಕೇರಿ, ಮತ್ತು ದುಂಡವ್ವ ಬಡಿಕೇರಿ, ಸಂಜು ಬಡಿಕೇರಿ, ಇವು ಶ್ರೀಕಾಂತ್ ಬಡಿಕೇರಿ. ಇವ್ರು ಒಂದು 4 ಜನ ಅಂತಂಬ್ರಿ ಅದಾರ ರೀ. ಇದು ನಮ್ಮ ಆಸ್ತಿ ಲಪ್ಟಾಸು ಸಂಬಂಧ ಏನು ಬೇಕಾದ ನಮ್ಗೆ ಧಮಕಿ ಹಾಕೋದ್ರಿ, ನಮ್ಗೆ ಅಂಜಿಕೆ ಹಾಕೋದ್ರಿ, ಇಂಥ ಹಿಂಗೆ ನಮ್ಗೆ ಅತಿಕ್ರಮಣ ಇದು ಮಾಡಿಸೋದ್ರಿ, ಹಿಂಗೆಲ್ಲ ಈ ರೀತಿ ಮಾಡಾಕದಾರ ಸರ್. ಸರ್ ಏನಿಲ್ಲ ರೀ, ನಮ್ದು ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಐತ್ರಿ. ಇಂಥ ಈ ಪ್ರಕಾರ ನಮಗೆ ಕೋರ್ಟ್ನ್ಯಾಗೆಲ್ಲ ನಮ್ಮಂತೆ ಎಲ್ಲ ಆರ್ಡ್ರ್ ಆಗಿದೆ ಸರ್. ಆದ್ರೇನು ಸಹ ಇವ್ರು ನಮಗೆ ತ್ರಾಸ ಕೊಡಾಕದಾರ ರೀ, ಮುದ್ದಮ್ ರೀ, ಆಸ್ತಿ ಹೊಡೆಯೋ ಸಂಬಂಧ ರೀ. ಹಾಂ, ನಮ್ಮ ಜಮೀನು ಇಲ್ಲ ರೀ ಸರ್, ನಮ್ಮ ಕಬ್ಜಾನೇ ಐತ್ರಿ ಸರ್. ನಮ್ಮ ಕಬ್ಜಾನೇ ಐತ್ರಿ ಟೋಟ್ಲಿ ಎಲ್ಲ ರೀ. ಬೆತ್ತಾನ ಮಾಡ್ತನಾಗೆಲ್ಲ ಬುಕ್ಕಟ ಬರೋದ್ರಿ, ನಮ್ಮ ಹುಡುಗರಿಗೆ ಬಡಿಯೋದ್ರಿ, ನಮಗೆ. ಹಾಂ, ಮತ್ತು ಗಾಡಿಗಳೆಲ್ಲ ಬೆಳೆಯಾಗೆಲ್ಲ ಹಾಕ್ಸೋದ್ರಿ, ಈ ರೀತಿ ಎಲ್ಲ ಸರ್. ಇದಕ್ಕೆ ಗೌರ್ಮೆಂಟ್ ಹಾದಿ ಬಿಟ್ಟರೆ ಬೇರೆ ಯಾವ್ದು ಹಾದಿ ಇಲ್ಲ ಸರ್. ಒಂದೈತ್ರಿ ಡಾಂಬ್ರಿ ಒಂದ್ ಆ ಕಡೆ ಸೈಡ್ಲೆ ಕೊಟ್ಟಿದ್ದೇವ್ರಿ. ಒಂದಲ್ಲಿ ನಮ್ಮ ದೇವಸ್ಥಾನ ಮುಂದಿನ ಒಂದು ಆ ಕಡೆ ಮುಂದಿನವ್ರಿಗೆ ನಾವು ಅನುಕೂಲ ಮಾಡಿ ಆಗಲತ್ತೆ ಕೊಟ್ಟಿದ್ದೇವ್ರಿ. ಅದು ಅದ ರಸ್ತಾ ಇಲ್ರಿ ಸರ್, ಆದ್ರೆ ನಾವು ಮಾನಸ್ಕಿಂದ ಇತರದಿಂದ ಕೊಟ್ಟಿದ್ದೇವ್ರಿ ಸರ್. ಏನಾಗಿ ಸರ್? ಸರ್ ಇದು ನಮ್ಮ ಖಡಕಲಾಟ್ ಗ್ರಾಮದಲ್ಲಿ ರಾಜೇಂದ್ರ ಸದಾಶಿವ ಕಮಿಟಿ ಹತ್ರ ಮಾತಾಡಿದ್ರು ನೋಡ್ರಿ. ಮತ್ತು ಇದು 176 ಸರ್ವೆ ನಂಬರ್ ಇದ್ರಿ. ಇದೆಲ್ಲ ನಮ್ಮ ಟೋಟಲ್ ಅಂದ್ರೆ ಕಮಿಟಿಗಳದ ಪರಿವಾರದಲ್ಲಿ ಇದ್ರೆ
ಮತ್ತು ನಾವು ಇದು 6 ಮಂದಿ ಅಣ್ಣ ತಮ್ಮ ತಾಚ ಇದಾರೆ ರೀ ಟೋಟಲ್ ರೀ. ಆಯ್ತು ಇದು ಹೆಂಗೆ ಐತ್ರಿ ಬಡಿಕೆ ಪರಿವಾರಿಗೆ ಏನು ಸಂಬಂಧ ಇಲ್ಲ ರೀ. ಸಂಬಂಧ ಇಲ್ದ್ರೂ ನಮ್ದು ಇದ್ರಾಗ ಪಾಲೈತಿ ಅದೈತಿ ಹಿಂಗೆ ಇದು ಮಾಡೋದು ಅತಿಕ್ರಮಣ ಮಾಡಿ ಇದು ಮಾಡೋದು ರೀ. ಹಿಂಗೆ ಮಾಡ್ತಾರೆ ರೀ. 176 ಸರ್ವೆ ನಂಬರ್ಗೆ ಅವ್ರು ಏನು ಸಂಬಂಧ ಇಲ್ಲ ರೀ. 177 178 ಸರ್ವೆ ನಂಬರ್ದು ಅವ್ರ ಸಂಬಂಧ ಐತಿ ರೀ. ಅವರು ಆಚೆಗೆ ಮ್ಯಾಲೆ ಇದಾವೆ ರೀ. 177 78 ಬಿಟ್ಟು ನಮ್ದು 176ದಾಗ ಪಾಲೈತಿ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ ರೀ. ಮತ್ತು ಒಂದು 17 18ದಾಗ FDP ಆಗೈತಿ ರೀ. ಫೈನಲ್ ಡಿಗ್ರಿ ಭೀ ಆಗೈತಿ ರೀ. ಕಾಂಪ್ರಮೈಸ್ ಡಿಗ್ರಿ ನಮ್ದು ನಿಪ್ಪಾಣಿ ಇದ್ರಾಗ ಆಗೈತಿ ರೀ. ನಿಪ್ಪಾಣಿ ಇದ್ರಾಗ ಆದ್ರೂ ಇವು 7 ಪಾರ ಅವತಾರ ಭೀ ಅದಾವೆ ರೀ. 7 ಪಾರ ಅವತಾರ ಅದಾವೆ ರೀ. PTC ಐತಿ ರೀ. ಎಲ್ಲ ಐತಿ ರೀ. ಎಲ್ಲ ಇದ್ರೂ ಈಗ ನಾವು ಕೋರ್ಟ್ರಿಂದ ಭೀ ನಮ್ಮಂತಿನ ಐತಿ ರೀ. ನಿಪ್ಪಾಣಿಯಾಗ ಭೀ 4 ಇದು ಹಾಕಿರಿ ಅರ್ಜಿ ಹಾಕಿರಿ ಅಲ್ಲಿ ಕ್ಯಾನ್ಸಲ್ ಆಗಿದಾವೆ ರೀ. ಚುಕ್ಕುಡಿ ಹಾಕಿರಿ ಚುಕ್ಕುಡಿಯಾಗ ಭೀ ಅಲ್ಲಿ ಕ್ಯಾನ್ಸಲ್ ಆಗಿದಾವೆ ರೀ. ಎಲ್ರಿ ಜಲ ನ್ಯಾಯಾಲಯ ಹಾಕಿರಿ ತಾಲೂಕದಾಗ ಭೀ ಅಲ್ಲಿಯೂ ನಮ್ಮಂತೆ ಏನೋ ಇದಾಗಿತ್ತು ರೀ. ಆರ್ಡ್ರ್ ಆಗಿತ್ತು ರೀ. ಎಲ್ಲ ಕಡೆ ನಮ್ಮಂತೆನೇ ಆಗಿತ್ತು ರೀ. ಆದ್ರೂ ಇವ್ರು ಏನಂತಾರೆ ರೀ ಏನೂ ಇಲ್ಲ ಅದು ಹಂಗಾಯ್ತು ಹಿಂಗಾಯ್ತು ನಿಮ್ಗೆ ನೋಡ್ತೀವಿ ಹಂಗೆ ಹಿಂಗೆ ಮತ್ತು ಜಡ್ಜ್ ಸಾಹೇಬ್ರು ಬಂದು ಹೇಳಬೇಕು ಹಂಗೆ ಹಿಂಗೆ ಅಂತಾರೆ ರೀ. ಆರ್ಡ್ರ್ ಕೊಟ್ಬಿಟ್ಟು ಜಡ್ಜ್ ಸಾಹೇಬ್ರು ಏನು ಹೇಳೋರು ರೀ. ಜಡ್ಜ್ ಸಾಹೇಬ್ರು ಬಂದು ಇಲ್ಲಿ ಹೇಳಬೇಕು ನಾವು ಹೋಗ್ತೀವಿ ಹಂಗೆ ಹಿಂಗೆ ಅಂತ ಹೇಳಕತ್ತಾರೆ. ಜಡ್ಜ್ ಸಾಹೇಬ್ರು ಇಲ್ಲ ಬಂದು ಹೇಳೋರು ನಾವು ಅನ್ಕೋತೀವಿ ರೀ. ಆರ್ಡ್ರ್ ಕೊಟ್ಟಿದ್ದಾರೆ ಜಡ್ಜ್ ಸಾಹೇಬ್ರು ಇದು ಮಾಡಿದಾರೆ ಅಂದ್ಬಿಟ್ಟು ಇದು ಮುಗೀತು ರೀ. ಮತ್ತು ನಾನು ಇದು ಮಾಡ್ಕತ್ತಾನ ಏನು ಮಾಡ್ತಾರೆ ನಿಮ್ಮ ಬಡಿತೀವಿ ಇದು ಮಾಡ್ತೀವಿ ನಿಮ್ಮ ನೋಡ್ತೀವಿ ಹಂಗೆ ಹಿಂಗೆ ಧಮಕಿ ಕೊಡೋದು ಇದು ಮಾಡೋದು. ಮತ್ತು ಅವ್ರದ್ದು ಒಂದು ಡಾಕ್ಯುಮೆಂಟ್ಸ್ ಇಲ್ಲ ರೀ. ನೀವು ನೋಡಿರ್ಬೇಕಾರೆ ಒಂದು ಡಾಕ್ಯುಮೆಂಟ್ಸ್ ನಮ್ಮ ಟೋಟಲ್ ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ ರೀ. 7 ಬಾರ್ ಅವತಾರ ಐತಿ ರೀ. PTC ಐತಿ ರೀ. ಮತ್ತು ನಕಾಶೆ ಟೋಟಲ್ ಎಲ್ಲ ಐತಿ ರೀ. ಇಲ್ಲಿ ನಮ್ಮಲ್ಲಿ ಒಂದು ಹಾರಿ ಹೋಗಿಂದ ಐತಿ ರೀ. ಎಲ್ಲ ಇದು ಐತಿ ರೀ. 35 ಎಕರೆ 30 ಗುಂಟೆ ಎಲ್ಲ ನಾವೇ ಕಂಟಿನ್ಯೂ ಇದು ಮಾಡ್ಕೊತೀವಿ. ಪೈಲ ನಮ್ಮ ಅಜ್ಜಗಳು ಮಾಡ್ಕೊತ ಬಂದ್ರೆ ನಾವು ಅಪ್ಪಗಳು ಮಾಡ್ಕೊತ ಬಂದಿರಿ. ಈಗ ನಾವು ಅದನ್ನ ಇದು ಮಾಡ್ಕೊತ ಹೋಗಿದ್ದೀವಿ ರೀ. ಈಗ ಬಂದು ನಮ್ಗೆ ತಕರಾರು ಮಾಡ್ಕೊತ ಬಂದಾರೆ ರೀ. ಈಗ 2020 ಕೇಸ್ ನಡೀತು ನಿಪ್ಪಾಣಿಗೆ. 2020 ಕೇಸ್ ಎಲ್ಲ ನಂತರ ಇಲ್ಲಿ ನಿಪ್ಪಾಣಿಗೆ ನಮ್ಮಂತೆ ಐತಿ ರೀ. 2022 ಇಲ್ಲಿ ಇದ್ರಾಗ ಭೀ ನಮ್ಮಂತೆನೇ ಐತಿ ರೀ. ಮತ್ತು ಈಗ ಮೊನ್ನೆ 2025ದಾಗ ಜಿಲ್ಲಾ ನ್ಯಾಯಾಲಯದಾಗ ಭೀ ಅಲ್ಲಿಯೂ ನಮ್ಮಂತೆನೇ ಆರ್ಡ್ರ್ ಆಗೈತಿ ರೀ. ಮತ್ತು ಅವ್ರು ಎಲ್ಲರೂ ಬಂದಿರಿ ಮನ್ಯಾಗಿನವ್ರು ಅಂದ್ರೆ ಎಲ್ಲ ಹೆಂಗಸ್ರಿ ಗಂಡಸ್ರ ಎಲ್ಲರೂ ಬಂದಿರಿ. ಲಾಸ್ಟ್ ತಾರೀಕು ರೀ ಅಲ್ಲಿ ಎಷ್ಟು ರೀ 13 ತಾರೀಕು ಹಿಂಗೆ ಏನೈತಿ ರೀ ಕೇಸ. ಆ ತಾರೀಕು ಬಂದಿರಲ್ಲ ರೀ ಡಿಸೆಂಬರ್ದಾಗ ರೀ. ಆ ತಾರೀಕು ಬಂದ ನಂತರ ಅವ್ರು ಏನು ಅನ್ಕತ್ತಾರೆ ರೀ ಈ ಥರ ಏನು ನಿಮ್ಮದು ಡಾಕ್ಯುಮೆಂಟ್ಸ್ದಾಗ ಏನು ಇದರ ಹುರುಳಿಲ್ಲ ಮತ್ತು ಇದು ಏನಿದಿಲ್ಲ ಎಲ್ಲ ಕಮ್ತೆ ಪರಿವಾರದ ಐತಿ ಅವ್ರದ್ದು ಜಮೀನು ಐತಿ ಎಲ್ಲ ಹಿಂಗೆ ಹೇಳಿಬಿಟ್ರಿ. ಮತ್ತು ನಿಮ್ಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳ್ರಿ. ಇವೆಲ್ಲ ಡಾಕ್ಯುಮೆಂಟ್ ಇದಾವೆ ರೀ. ಒಂದು ಭೀ ಡಾಕ್ಯುಮೆಂಟ್ ಅವ್ರದ್ದು ಇಲ್ಲ ನೀವು ಬೇಕಾದ್ರೆ ನೋಡಿರಿ ನೀವು. ಮತ್ತು ಇದು ಮಾಡಿದ್ವಿ ರೀ ಒಂದು ಭೀ ಡಾಕ್ಯುಮೆಂಟ್ ಅವ್ರದ್ದು ಇಲ್ಲ ನಮ್ಮೂರಿನ ಡಾಕ್ಯುಮೆಂಟ್ ಇದಾವೆ ಮತ್ತು ಎಲ್ಲ ಕಮ್ತೆ ಪರಿವಾರ ಐತಿ ನಿಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಅವ್ರು ಜಡ್ಜ್ ಸಾಹೇಬ್ರು ಹೇಳ್ರಿ. ಆದ್ರೂ ಮತ್ತು ಈಗ ಹೆಂಗೆ ಮಾಡ್ತಾರೆ ಬಂದು ತಕರಾರು ಮಾಡೋದ ಇದು ಮಾಡೋದ್ರಿ. ಅಡ್ತಿದ್ದ ಗಾಡಿ ಇದು ಮಾಡೋದ್ರಿ. ನಾಯಿಗಳ ಮ್ಯಾಗ ಗಾಡಿ ಹಾಕೋದ ಮತ್ತು ನಮ್ಮ ಹುಡುಗರಿಗೆ ಬೇಯೋದ ಮತ್ತು ನಮ್ಮ ಹೆಣ್ಮಕ್ಳಿಗೆ ಬೇಯೋದ ಹಿಂಗೆ ಮಾಡ್ತಾರೆ ರೀ. ಏನಾಗಬೇಕಾಗಿತ್ತು ಈಗ ನಮ್ಮ ಮೀಡಿಯಮ್ ಮುಖಾಂತರ ನಮಗೆ ಒಂದು ಇದು ನ್ಯಾಯ ಸಿಗಬೇಕಾಗಿತ್ತು ರೀ. ಎಲ್ಲ ಡಾಕ್ಯುಮೆಂಟ್ ಇದ್ರೂ ನ್ಯಾಯ ಸಿಗೋತ್ತಂದ್ರೆ ನಾವೇನು ಎಲ್ಲಿ ಇದು ಮಾಡೋದು ಹೇಳ್ರಿ. ಏನಿಲ್ರಿ ನಾವು ಅಷ್ಟೇ ಇರ್ತೇವ್ರಿ ಮನ್ಯಾಗ. ಅವ್ರು ಬಂದು ಜಗಳ ಮಾಡಕ್ ಒಮ್ಗಿಲೆ ಬರ್ತಾರ್ರಿ. ಯಾರು ಬರ್ತಾರೆ ಅವ್ರ ಬಡ್ಕೆ ಅವ್ರು ಯಾತ್ರ ಸಲುವಾಗಿ ಅದು ಹೊಲದ ಸಂಬಂಧ ಜಗಳ ಚಾಲು ಐತ್ರಿ. ಹೊಲ ಯಾರ್ದು ನಮ್ಮದೇ ಐತ್ರಿ ಹೊಲ ಪೂರ್ತಿ 35 ಎಕರೆ ಎಲ್ಲ ನಮ್ಮದೇ ಐತ್ರಿ. ನಾವು ಕಬ್ಜಾ ಇದ್ದೇವ್ರಿ. ನಮ್ದು ಒಂದ ಮನಿ ಐತ್ರಿ ಇಲ್ಲೇ. ಎಲ್ಲಾರು ಊರಾಗ ಇರ್ತಾರ್ರಿ ನಿಲ್ಲಕ. ನಮ್ ದನಗಳ ಸಂಬಂಧ ನಾವು ಇಲ್ಲೇ ಬಂದು ಇದ್ದೇವ್ರಿ. ನಾವು ನಮ್ 4 ಜನ ಇದ್ದೇವ್ 4 ಅಂತಂಬ್ರ ಇದ್ದೇವ್. ಖರೆ ನಾವು ಅವ್ರೆಲ್ಲಾರು ಭಟ್ಟಿ ಅದ ಇದ ಐತಿ ಅನ್ನೋ ಅವ್ರು ಊರಾಗ ಇರ್ತಾರ್ರಿ. ನಮ್ದು ಹೊಲ ಐತಿ ನಮ್ ದನಗಳು ಸಾಕದೇವನ್ನ ನಾವು ಇಲ್ಲೇ ಇದ್ದೇವ್ರಿ ನಿಲ್ಲಕ. ನಮ್ಮ ಅಜ್ಜ ನಮ್ಮ ಮಾಮ ಅವ್ರು ಅಷ್ಟ ಮನ್ಯಾಗ ಇರ್ತಾರ್ರಿ. ನಮ್ ಗಂಡಸರೆಲ್ಲ ಹೊಲಕ್ಕೆ ಹೋಗ್ತಾರ್ರಿ. ಟ್ಯಾಕ್ಟರ್ ತಗೊಂಡ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರ್ರಿ. ಅವ್ರು ಬಂದು ಒಮ್ಗಿಲೆ ಬಂದು ಜಗಳ ಮಾಡೋದ್ರಿ. ರಾತ್ರಿ 10ದಿಂದ ಬಂದು ನಮ್ಗೆ ಕಾವ್ಸಾಕ್ ಬರೋದ್ರಿ ಬೇಯೋದ್ರಿ. ಯಾರು ಬೇಕಾದ ಕುಡ್ಗೋಲ ಖುರ್ಪಿ ತಗೊಂಬರ್ತಾರ್ರಿ. ನಮ್ಮ ಹುಡುಗರು ಸಾಲಿಂದ ಬರೋತ್ನ್ಯಾಗ ಇದು ಮಾಡ್ತಾರ್ರಿ. ಕಾಲರ್ ಹಿಡಿತಾರ್ರಿ ಹುಡುಗರ್ದ. ನಾಯಿ ಇತ್ತಂದ್ರೆ ನಾಯಿ ಮೇಮ್ಯಾಗ ಗಾಡಿ ಹಾಕೋದ್ರಿ. ಸಣ್ಣ ಹುಡುಗರು ಸಣ್ಣ 2 ಹುಡುಗರು ಇದಾವ್ರಿ. ಅವ್ರು ಊರಿಗೆ ಹೋಗಿದಾರ. ಅವ್ರ ಮೇಮ್ಯಾಗ ಗಾಡಿ ಹಾಕಿದಂಗೆ ಮಾಡೋದ್ರಿ. ಇನ್ನೊಂದೆಡೆ ಖಡಕಲಾಟ್ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೂ ಪೊಲೀಸರು ನಮ್ಮ ದೂರನ್ನು ಸ್ವೀಕರಿಸುತ್ತಿಲ್ಲ ಎಂದು ಕಮತೆ ಕುಟುಂಬ ಗಂಭೀರ ಆರೋಪ ಮಾಡಿದೆ. ಕೋರ್ಟ್ ಆದೇಶ ತೋರಿಸಿದರೂ ಕೂಡ ಪೊಲೀಸರು ಬಡಕೆ ಕುಟುಂಬದ ಪರವಾಗಿ ವರ್ತಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯದ ತೀರ್ಪು ಇದ್ದರೂ ನ್ಯಾಯ ಸಿಗುತ್ತಿಲ್ಲ. ನಮಗೆ ರಕ್ಷಣೆ ನೀಡಬೇಕು ಹಾಗೂ ಕೋರ್ಟ್ ಆದೇಶ ಜಾರಿಗೆ ತರಬೇಕು ಎಂದು ಕಮತೆ ಕುಟುಂಬ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದೆ. ಕೋರ್ಟ್ ನಮ್ಮ ಪರ ತೀರ್ಪು ಕೊಟ್ಟಿದೆ. ಆದರೂ ನಮಗೆ ನೆಮ್ಮದಿ ಇಲ್ಲ. ಪೊಲೀಸ್ ಠಾಣೆಯಲ್ಲಿ ನಮ್ಮ ಮಾತೇ ಕೇಳುತ್ತಿಲ್ಲ. ಕಮತೆ ಕುಟುಂಬ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ದೂರ ನೋಡಿದೇವ್ರಿ. ಮಸ್ತ್ 2 FIR ಆಗಿದಾವ್ರಿ. ಎಲ್ಲ ಇದಾಗಿದಾವ್ರಿ. ಅವ್ರು ಯಾವ ರೀತಿ ಕ್ರಮ ತಗೊಂಡಿಲ್ರಿ ಏನಿಲ್ರಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿಲ್ಲ ಮಾಡಿದೇವ್ರಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅವ್ರ ಏನ್ ಇದು ಮಾಡಂಗಿಲ್ರಿ ನಮಗೆ ಅಷ್ಟ. ಯಾವ ರೀತಿ ಕ್ರಮ ತಗೊಂಡಿಲ್ಲ ಇಲ್ರಿ ಯಾವ್ದು ಅತಿಕ್ರಮ ತಗೊಂಡಿಲ್ರಿ ಅವ್ರು. ಏನಾಗಬೇಕೈತಿ ನಿಮಗೆ ನಮಗ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ನ್ಯಾಯ ಸಿಗಬೇಕ್ರಿ. ಈ ಕಡೆ ಒಂದು ಕೂಡ್ರಿ ಮಾನವೀಯತೆ ದೃಷ್ಟಿಯಿಂದ ಹೇಳ್ತಾರೆ. ಇವ್ರು ಸೈಡಿಕಿನವ್ರು ಸರ್. ಮತ್ತೆ 2017ದಾಗ FDP ಆಗೈತ್ರಿ. ಮತ್ತು 2017-18 FDP ದಾವೆ ಮಾಡಿದ್ದು ರೀ. FDPನೂ ಆಗೈತೆ ರೀ ಸರ್. ಫೈನಲ್ ಡಿಗ್ರಿ ಆಗೈತೆ ರೀ. ನಮ್ಮ ಒಳಗೆ ವಾಟ್ನಿನೂ ಆಗಿದಾವ್ರಿ ಸರ್ 2022 ರೀ. ಇರಾಕ್ ನೀವು ಅಷ್ಟೇ ಇರ್ತೀರಿ ಇಲ್ಲಿ ಈಗ ನಾವು ಇದೇವ್ರಿ ಸರ್.
ನಮ್ಮ ಕಾಕವೆಲ್ಲ ಊರಾಗ ಇರ್ತಾರೆ ರೀ. ಅದ್ರಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ನಾವು ಎಲ್ಲ ಇದು ಮಾಡ್ಕೋತೀವಿ ರೀ ಸರ್, ಸಾಗುವಳಿ ಮಾಡ್ಕೋತೀವಿ ರೀ. ಸರ್ ಇದು 2020ರಿಂದ ಚಾಲನೆ ಐತ್ರಿ ಸರ್ ಅದು. ಇಂಥ ಮತ್ತು ನಮಗೆ ಯಾವುದೇ ರೀತಿ ಇದು ಕೊಡಂಗಿಲ್ಲ, ಸ್ಪಂದನೆ ಕೊಡಂಗಿಲ್ಲ ರೀ ಸರ್ ಪೊಲೀಸ್ ಸ್ಟೇಷನ್ದವ್ರು. ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದಂದ್ರೆ ಕಂಪ್ಲೇಂಟು ತೊಗೋದಿಲ್ಲ ರೀ. 2 3 ದಿವಸ ಓಡಿಸಾಡ್ತಾರೆ ರೀ. ಇಂಥ ಈಗ ಅವ್ರು ಹೇಳಿದ ಕೈಲಿ ಲಗೇಜ್ ಕೈಲಿ ಇದು ಮಾಡ್ತಾರೆ ಸರ್. ಹಾಂ, ನಮ್ಗೆ 2 ದಿವಸ ತನಕ ಅಲ್ಲಿ ವೇಟಿಂಗ್ ಮಾಡಿಸ್ತಾರೆ ಸರ್ ಪುಕ್ಕಟ್ಟೆ. ಮತ್ತು ನಮ್ಮ ಹುಡುಗು ಈಗ ಅಕ್ಟೋಬರ್ 5ನೇ ತಾರೀಕು ರೀ, ಹೋದ ಅಕ್ಟೋಬರ್ 2025 ರೀ, ನಮ್ಮ ಹುಡುಗ ರೀ ಬಿಡ್ಸಕ್ಕೆ ಹೋಗೋಣ ಅವಂಗೂ ಕೈ ಮುರಿದ್ರಿ ಸರ್. ಕೈ ಮುರಿದು ಇದು ಮಾಡೋಣ ರೀ ಸರ್, ಕಂಪ್ಲೇಂಟ್ FIR ಮಾಡಕ್ಕೆ ಹೋಗೋಣ ದೌಡ್ ತಗೋವಾರ ಸರ್. ನೀವು ತಗೋತೀರೋ ಅಥವಾ ನಾವು SP ಸಾಹೇಬ್ರ ಕಡೆ ಹೋಗೋಣ ಅನ್ನೋಣ ಆಯ್ತು ತೊಗೊಂಡ್ರಿ ಸರ್. MLC ಆಗಿತ್ತು ರೀ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ರೀ. ಮತ್ತು ಹುಡುಗನ ಒಂದು ತಕಲ್ಲಿ ಚಿಕ್ಕೋಡಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಇದ್ರಿ. ಇಷ್ಟೆಲ್ಲ ಇದಾದ್ರೂ ಅವರು ಪೊಲೀಸರು ಅವ್ರ ಮ್ಯಾಗ ಕ್ರಮ ತಗೊಲಿಲ್ಲ ಸರ್. ಬರೀ ನಮಗೆ ಅಂಜಿಕೆ ಹಾಕೋದು, ನಮಗೆ ಇದು ಮಾಡೋದು, ತ್ರಾಸ ಕೊಡೋದು ಇದು ಮಾಡ್ತಾರೆ ಸರ್. ನಾವು ಸಂತೋಷ್ ಶಂಕರ್ ಕಂಪ್ತೇರಿ ಖಡಕ್ಲಾಟ್ ರೀ. ನಮ್ದು 35 ಎಕರೆ ಹೊಲ ಐತ್ರಿ. ಇಲ್ಲಿ ಬಡಿಕೆಗಳು ನಮ್ಗೆ ತ್ರಾಸ ಮಾಡಕ್ತಾರೆ ಇಲ್ಲಿ ಸಾರಿಕೆ ರೀ. ಜಗಳ ತೆಗೆದು ನಾವು ಹೊಲ್ದಾಗ ದಗದ ಮಾಡಾಕ್ತಾನೆ ಜಗಳ ತೆಗೆದ್ರಿ. ಬಡಿಗೆ ತೋರ್ಸೋದಾಕ್ ಹೋಯ್ತಾ ತೋರ್ಸೋದ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಯ್ತಾರೆ, ಅವ್ರು ದಾದ ತೊಗೊಂಗಿಲ್ಲ ರೀ. ಅವ್ರ ಪರವಾಗಿ ಮಾತಾಡ್ತಾರೆ. ಕೇಳಕ್ಕೆ ಹೋಗೋಣ ಅಂತಾರೆ ರೀ. ಬರ್ತೇವೆ ನಡ್ರಿ ಅಂತಾರೆ ರೀ, ಬರಂಗಿಲ್ಲ ರೀ. ಕಂಪ್ಲೇಂಟ್ ತೊಗೊಂಗಿಲ್ಲ ರೀ. ನಾವು ಬರ್ತೇವೆ ನಡೀಲಿ ಅಂತಾರೆ ರೀ, ಬರಂಗಿಲ್ಲ ರೀ ಅವ್ರು ಸರ್. ಹಾಂ ರೀ, ಮತ್ತೆ ಕೇಳಕ್ಕೆ ಹೋದಾಗ ಬರ್ತೇವ್ರಿ ನಡೀಲಿ ಅಂತಾರೆ ರೀ. ಹಾಂ, ಪೊಲೀಸ್ ಸ್ಟೇಷನ್ದಾಗಲ್ಲ ಎಲ್ಲರಿಗೂ ಹಾಂ, ಮೇಡಮ್ಗಳಿಗೆ ಹೋಗಿ ಭೇಟಿಯಾಗಿದ್ದೀವಿ ರೀ. ಅವರು ಬರ್ತೇವೆ ಅಂತಾರೆ ರೀ, ಕಂಪ್ಲೇಂಟ್ ತೊಗೊಂಗಿಲ್ಲ ರೀ.